ಇಲ್ಲಿರೋ ದೇಶಗಳನ್ನೆಲ್ಲ 2025 ನೋಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಾಗ 2026 ಆಗಿದೆ, ಇನ್ನೂ ಕೂಡ ಆ ದೇಶಗಳನ್ನ ನೋಡೋದಿಕ್ಕಾಗಿಲ್ಲ. ಹೋಗದೆ ಇರೋದಕ್ಕೆ ಸಮಸ್ಯೆ 1000 ಇದೆ. ಹಂಗಂತ ಸಮಸ್ಯೆ ಗೆದ್ರುಕೊಂಡು ಸುತ್ತಾಡೋದ್ ಬಿಟ್ರೆ ನಮ್ದು ಒಂದು ಜೀವನನ. ಅದಕ್ಕೆ ಫೈನಲ್ ಆಗಿ ಡಿಸೈಡ್ ಮಾಡಿ ಕಂಪ್ಲೀಟ್ ಆಗಿ ಎಲ್ಲಾ ಪ್ಲಾನ್ ಮಾಡಿ ಆಫ್ರಿಕಾಗೆ ಫೈನಲ್ ಗೆ ಹೋಗ್ತಾ ಇದೀನಿ. ಸೊ ಲೆಟ್ಸ್ ಗೋ ಟು ಆಫ್ರಿಕಾ. ನೀವೇನಾದ್ರೂ ಆಫ್ರಿಕಾ ಹೋಗ್ತಾ ಇದೀರ ಅಂದ್ರೆ ಸೊ ಆಫ್ರಿಕಾದಲ್ಲಿ ಯಾವ ಕಂಟ್ರಿಗೆ ಹೋಗ್ತಿದ್ದೀರಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ಯೆಲ್ಲೋ ಫೀವರ್ ವ್ಯಾಕ್ಸಿನೇಷನ್ ಹಾಕೊಂಡ್ರೆ ಮಾತ್ರ ನಿಮ್ನ ಅಲೋ ಮಾಡ್ತಾರೆ. ಸೊ ಅಲ್ಲಿ ಜಾಸ್ತಿ ಈ ರೋಗ ಇದೆ, ಹಂಗಾಗಿ ಈ ವ್ಯಾಕ್ಸಿನೇಷನ್ ನೀವು ಬೆಂಗಳೂರಲ್ಲಿ ಹಾಕ್ಸ್ಕೋಬೇಕಾಗತ್ತೆ. ಯೆಲ್ಲೋ ಫೀವರ್ ವ್ಯಾಕ್ಸಿನೇಷನ್ ಜೊತೆಗೆ ಒಂದು ಪಾಸ್ಪೋರ್ಟ್ ಇರ್ಬೇಕಾಗತ್ತೆ. ನೀವು ಯಾವ ಕಂಟ್ರಿಗೆ ಹೋಗ್ತಿದ್ದೀರಾ ಆ ಕಂಟ್ರಿದು ವೀಸಾ ಬೇಕಾಗತ್ತೆ. ಇದೆಲ್ಲಾನು ನೀವು ಸುಮಾರು ಒಂದು ತಿಂಗಳು ಮುಂಚೆನೆ ಮಾಡ್ಕೋಬೇಕಾಗತ್ತೆ. ನಾನು ಎಲ್ಲಾನು ರೆಡಿ ಮಾಡ್ಕೊಂಡು ನಮ್ಮೂರಿಂದ ಬಸ್ ಹತ್ತಿ ಮೈಸೂರಿಗೆ ರೀಚ್ ಆದೆ. ನಮ್ಮ ಮೈಸೂರಿಂದ ಬೆಂಗಳೂರು ಏರ್ಪೋರ್ಟ್ ಹೋಗೋದಕ್ಕೆ ಫ್ಲೈ ಬಸ್ ನನಗೋಸ್ಕರನೇ ರೆಡಿಯಾಗಿ ನಿಂತಿತ್ತು. ಬಸ್ ಒಳಗಡೆ ಈ ತರ ಸ್ನಾಕ್ಸ್ ಕಿಟ್ ಕೊಡ್ತಾರೆ ಅಂತ ಇವತ್ತೇ ಗೊತ್ತಾಗಿದೆ ನೋಡಿ. ಫ್ರೀಯಾಗಿ ಕೊಟ್ಟಿರೋದನ್ನ ಯಾವ್ದು ಬಿಡಬಾರ್ದು ಅಂತೇಳಿ ಸ್ನಾಕ್ಸ್ ಎಲ್ಲ ತಿನ್ನೋಷ್ಟರಲ್ಲಿ ಫೈನಲ್ ಆಗಿ ಬೆಂಗಳೂರು ಏರ್ಪೋರ್ಟ್ಗೆ ರೀಚ್ ಆದೆ. ಸೊ ಗೈಸ್ ಫೈನಲಿ ನಾನು ರೀಚ್ ಆಗಿದ್ದೀನಿ ನಮ್ಮ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2ಗೆ. ಸೊ ಇದೇ ಬೆಂಗಳೂರಿಂದ ನಾಳೆ ಬೆಳಗ್ಗೆ 5 ಗಂಟೆಗೆ ಮಸ್ಕತ್ಗೆ ನನಗೆ ಫ್ಲೈಟ್ ಇದೆ. ಮಸ್ಕತ್ ಅಂದ್ರೆ ಒಮಾನ್ ಅಲ್ಲಿ ಬರುತ್ತೆ, ಒಮಾನ್ ದೇಶದಲ್ಲಿ. ಮತ್ತೆ ಅಲ್ಲಿಂದ ಕರೆಕ್ಟ್ ಆಗಿ 10 ಗಂಟೆಗೆ ಮತ್ತೆ ನೈರೋಬಿಗಿದೆ ಅಂದ್ರೆ ಆಫ್ರಿಕಾಗೆ. ಸೊ ಜೀವನದಲ್ಲಿ ಫಸ್ಟ್ ಟೈಮ್ ಆಫ್ರಿಕಾ ಹೋಗ್ತಾ ಇರೋದು. ಸೊ ಹೆಂಗಿರುತ್ತೆ ಅಂತ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದೀನಿ. ಬನ್ನಿ ಇವಾಗ ಏರ್ಪೋರ್ಟ್ ಒಳಗಡೆ ಹೋಗೋಣ. ಸ್ವಲ್ಪ ಫಾರ್ಮಾಲಿಟೀಸ್ ಗಳಿರುತ್ತೆ, ಎಲ್ಲ ಫಿಲ್ ಮಾಡಿ ಡೈರೆಕ್ಟ್ ಟ್ರಾವೆಲ್ ಟು ಆಫ್ರಿಕಾ. ಸೊ ಇವಾಗ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗೀತು. ಆದ್ರೆ ಇಲ್ಲಿ ಬೇಜಾರಾಗೋ ವಿಷಯ ಏನ್ ಗೊತ್ತಾ, ಯಾವ್ದೇ ಏರ್ಪೋರ್ಟ್ಗೆ ಹೋದ್ರು ನೀಟಾಗಿ ಪ್ಯಾಕ್ ಮಾಡಿರ್ತೀನಿ ಗುರು. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದೆ, ಎಲ್ಲನೂ ಕೂಡ ಹೊರಗಡೆ ಎತ್ತಿಡಬೇಕು. ಸೊ ಇದೊಂದು ನಿಜವಾಗ್ಲೂ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ಫುಲ್ ಗ್ರೀನರಿ ಹೇಗಿದೆ ನೋಡಿ. ಸೊ ದೇಶ ಬಿಟ್ಟು ದೇಶ ಹೋಗ್ತಾ ಇದೀವಿ ಅಂದರೆ ನಮಗೆಲ್ಲ ವಿಂಡೋ ಸೀಟ್ ಎಷ್ಟು ಇಂಪಾರ್ಟೆಂಟ್ ಇದೆ ಹೇಳಿ. ಸೊ ಅದಕ್ಕೋಸ್ಕರನೇ ಬೋರ್ಡಿಂಗ್ ಪಾಸ್ ತೊಗೋಬೇಕಾದ್ರೆ ಅವ್ರನ್ನ ರಿಕ್ವೆಸ್ಟ್ ಮಾಡಿ, ಮೇಡಮ್ ನಾನು ವೀಡಿಯೋ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಹಂಗೆ ದಬಾಗ್ತೀನಿ ಅಂತೇಳಿ ರಿಕ್ವೆಸ್ಟ್ ಮಾಡಿ ಫೈನಲಿ ವಿಂಡೋ ಸೀಟ್ ತೊಗೊಂಡಿದ್ದೀನಿ. ಬಿಕಾಸ್ ಗೈಸ್ ನೀವು ನಂಬಲ್ಲ, ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಸನ್ರೈಸ್ ಆಗೋದು ನೀವು ನೋಡಬೇಕು, ಕ್ರೇಜಿ ಆಗಿರುತ್ತೆ. ಫುಲ್ ಮೋಡಗಳ ಮೇಲೆ ಹಾಗೆ ಫ್ಲೈ ಆಗ್ತೀವಿ. ಸೊ ಅದಕ್ಕೋಸ್ಕರ ವಿಂಡೋ ಸೀಟ್ ತೊಗೊಂಡಿದ್ದೀನಿ, ನಿಮಗೂ ತೋರಿಸ್ತೀನಿ. ಇವಾಗ ಬನ್ನಿ. ಇವಾಗ ಲಾಸ್ಟ್ ಟೈಮ್ ನನ್ನ ಹತ್ರ ಕಾರ್ಡ್ ಇರಲಿಲ್ಲ ಕರೆಕ್ಟಾಗಿ ಥೈಲ್ಯಾಂಡ್ಗೆ ಹೋಗ್ಬೇಕಾದ್ರೆ, ಕ್ರೆಡಿಟ್ ಕಾರ್ಡು. ಸೊ ಇವಾಗ ಎಲ್ಲ ಮಾಡಿಸ್ಕೊಬಂದಿದ್ದೀನಿ. ಲಾಂಜ್ನ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಮಧ್ಯರಾತ್ರಿ 2:30 ಆಗಿದೆ. 2:30ಗೆ ಇಲ್ಲೇ ಊಟ ಮಾಡ್ಕೊಬೋಣ. ಲೆಟ್ಸ್ ಗೋ. ಈ ತರ ಫ್ರೀಯಾಗಿ ಊಟ ತಿಂಡಿ ಮಾಡೋಣ ಅಂತ ಹೋದ್ರೆ ನನ್ನ ಹತ್ರ ಇರೋ 2 ಕಾರ್ಡು ವರ್ಕ್ ಆಗ್ಲಿಲ್ಲ. 2 ಕಾರ್ಡ್ ಕೂಡ ಈ ಸಲದ್ದು ವರ್ಕ್ ಆಗ್ತಿಲ್ಲ. ಇವಾಗಲೂ ಯಾರನ್ನಾದ್ರೂ ಕೇಳಿ ಸರ್ ನಿಮ್ಮ ಹತ್ರ 2 ಕಾರ್ಡ್ ಇದೆಯಾ ಅಂತ ಕೇಳಬೇಕು. ಸೊ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಏರ್ಪೋರ್ಟಲ್ಲಿ ಈಗ ಭಿಕ್ಷೆ ಬೇಡ್ದಂಗೆ ಆಗುತ್ತೆ. ಎಲ್ಲರೂ ₹1 ₹2 ಕೊಡಿ ಅಂತ ಕೇಳಿದ್ರೆ ನಾವು ಇವಾಗ ಸರ್ ನಿಮ್ಮ ಹತ್ರ 2 ಕಾರ್ಡ್ ಇದೆಯಾ, ನಮ್ಗೊಂದು ಕಾರ್ಡ್ ಕೊಡಿ ಅಂತ ಕೇಳೋ ಥರ ಆಗಿದೆ. ನಮ್ಮ ಮನೆ ಬರನೇ ಸರಿ ಇಲ್ಲ ಅನ್ಸುತ್ತೆ. ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಸುಮ್ಮನೆ ನಿಂತಿರ್ಬೇಕಾದ್ರೆ ಈ ಮೇಡಮ್ ನನಗೆ ಹೆಲ್ಪ್ ಮಾಡಿದ್ರು. ಅವ್ರದ್ದು ಇನ್ನೊಂದು ಕಾರ್ಡಿಂದ ಸಿಕ್ಕಿದ್ದೆ ಚಾನ್ಸ್ ಅಂತೇಳಿ ಚೆನ್ನಾಗಿ ಊಟ ಮಾಡಿಕೊಂಡು ಸೀದಾ ಫ್ಲೈಟ್ ಕಡೆ ಹೊರಟೆ. ವಿಂಡೋ ಸೀಟ್ ಕೇಳಿದೆ, ವಿಂಡೋ ಸೀಟ್ ಕೊಟ್ಟಿದ್ರ ಇಲ್ಲ ಅಂತ ಇವಾಗ ಗೊತ್ತಾಗುತ್ತೆ. ನಾನು ಕೇಳಿದ್ರಾ ಕೊಡ್ತೀನಿ ಅಂತ ಹೇಳಿದ್ರಾ? ಏನೇ ಹೇಳಿಲ್ಲ. ಸೊ ಫೈನಲಿ ವಿಂಡೋ ಸೀಟೇ ಸಿಕ್ಕಿದೆ. ಸೊ ಅಲ್ಲಿ ನೋಡಿ ಎಮಿರೇಟ್ಸ್ ಹೋಗ್ತಾ ಇದೆ. ಸೊ ಈ ಫ್ಲೈಟ್ ಬಂದು ದುಬೈಗೆ ಹೋಗ್ತಿದೆ. ಡಬಲ್ ಡೆಕ್ಕರ್ ಗುರು, ಮೇಲೇನೂ ಇದೆ ಕೆಳಗಡೆ ಇದೆ ನೋಡಿ. ಕ್ರೇಜಿ, ಇಷ್ಟು ಭಾರನ ಹೆಂಗೆ ಒತ್ಕೊಂಡು ಹೋಗುತ್ತೆ ಡೂಡ್ ಮೇಲೆ. ಫೈನಲ್ ಆಗಿ ನಮ್ಮ ಫ್ಲೈಟು ಬೆಂಗಳೂರಿಂದ ಒಮಾನ್ ದೇಶಕ್ಕೆ ಹಾರೇ ಬಿಡ್ತು. ಬೆಳಿಗ್ಗೆ ಎದ್ದು ಮೇಲಿಂದ ಸನ್ರೈಸ್ ನೋಡೋಣ ಅಂತ ತುಂಬಾ ಆಸೆಯಿಂದ ಇದ್ದೆ. ಸೊ ಹೆಂಗಿದ್ರು ಇನ್ನೂ 1 ಗಂಟೆ ಬಾಕಿ ಇದೆ, ಸ್ವಲ್ಪ ಮಲ್ಕೊಂಡು ಹೇಳೋಣ ಅಂತ ಬೆಳಿಗ್ಗೆ ಕಂಡ್ಬಿಟ್ರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಒಮಾನ್ ದೇಶ ತಲುಪುತ್ತೀರಿ ಅಂತ ಅವ್ರ ಭಾಷೆಯಲ್ಲಿ ಒಂದು ಮೆಸೇಜ್ ಬಂತು. ಆದ್ರೂ ಪರವಾಗಿಲ್ಲ, ಫ್ಲೈಟ್ ಮೇಲಿಂದ ವ್ಯೂ ಅಂತೂ ಈ ತರ ಕಾಣಿಸ್ತಿತ್ತು. ಸೊ ಗೈಸ್ ಅಫಿಷಿಯಲಿ ವೆಲ್ಕಮ್ ಟು ಒಮಾನ್. ಸೊ ನಾನಿವಾಗ ಒಮಾನ್ ದೇಶದ ಕ್ಯಾಪಿಟಲ್ ಆದಂತಹ ಮಸ್ಕತ್ತಲ್ಲಿದ್ದೀನಿ. ಸೊ ನೀವೇ ನೋಡ್ತಾ ಇರ್ಬೋದು ಗುರು, ಏರ್ಪೋರ್ಟ್ ಎಲ್ಲ ಫುಲ್ಲು ಖಾಲಿ ಹೊಡಿತಿದೆ. ಏನಕ್ಕಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಸೊ ಇವಾಗ ಇಲ್ಲಿ 3 ಅವರ್ಸ್ ವೆಯ್ಟಿಂಗ್ ಇದೆ, ಇಲ್ಲಿ 3 ಅವರ್ ವೆಯ್ಟಿಂಗ್ ಮಾಡಿ ನೆಕ್ಸ್ಟ್ ನಾನು ಹೋಗ್ತಾ ಇರೋದು ಆಫ್ರಿಕಾ. ಸೊ ಈ ದೇಶ ಹೆಂಗಿದೆ ಅಂದರೆ ನಿಜವಾಗ್ಲೂ ನಂಗೆ ಶಾಕ್ ಆಗೋಯ್ತು. ನಮ್ಮ ಫ್ಲೈಟಿಂದ ಮೇಲೆ ನೋಡ್ತಾ ಇದ್ರೆ ಎಲ್ಲ ಮರಳು ಗುಡ್ಡಗಳು ಫುಲ್ಲು, ಮತ್ತು ಎಲ್ಲಿ ನೋಡಿದ್ರು ನಿಮಗೆ ಬಿಳಿ ಬಿಲ್ಡಿಂಗ್ಗಳೇ ಸಿಗ್ತಿದೆ. ನಮ್ಮ ಇಂಡಿಯಾದಲ್ಲಿ ಹೆಂಗೆ ಕಲರ್ಫುಲ್ಲಾಗಿ ಸಿಗುತ್ತೆ ಹಂಗೆಲ್ಲೂ ನನಗೆ ನೋಡೋಕ್ಕೆ ಸಿಗಲಿಲ್ಲ ಮೇಲಿಂದ. ಆಲ್ಮೋಸ್ಟ್ ಕಂಟ್ರಿನೇ ಈ ಥರ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಫುಲ್ ಎಲ್ಲ ಬಿಳಿ ಕಲರ್ ಬಿಲ್ಡಿಂಗ್ಗಳು ಮತ್ತು ಮರಳುದು ಗುಡ್ಡಗಳು. ಮರುಭೂಮಿ ಅಲ್ವಾ ಇದು? ಏನು ಒಂದು ಹೇಳಕ್ಕೂ ಒಂದು ದಿವಸ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ, ಸತ್ಯ ಹೇಳ್ರಿ.
ನಾನಿವಾಗ ಇನ್ನು ಆಫ್ರಿಕಾದ ಫ್ಲೈಟ್ ಹತ್ತೋದಕ್ಕೆ ಇನ್ನು 3 ಅವರ್ ಇದೆ. ಸೊ ಈ 3 ಅವರಲ್ಲಿ ಈ ಮಸ್ಕತ್ತು ಏರ್ಪೋರ್ಟ್ ಎಲ್ಲ ಒಂದು ರೌಂಡ್ ಸುತ್ತಾಡ್ಕೊಂಡು ಹಂಗೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಫ್ಲೈಟ್ ಯಾವ ಗೇಟಲ್ಲಿ ಬರುತ್ತೆ ಅಂತ ನೋಡಕ್ ಹೋದೆ. ಫೈನಲಿ ಗೇಟ್ ನಂಬರ್ ಅನೌನ್ಸ್ ಆಗಿದೆ C7. ಸೊ ಬನ್ನಿ ಇವಾಗ C7 ಕಡೆ ಹೋಗೋಣ. ಲೆಟ್ಸ್ ಗೋ. ನಮ್ಮ ಇಂಡಿಯಾದಿಂದ ಮಸ್ಕತ್ತಿಗೆ ಬರ್ಬೇಕಾದ್ರೆ ಆಲ್ಮೋಸ್ಟ್ ಒಂದು 80% ಇಂಡಿಯನ್ಸೇ ಇದ್ದರು. ಬಟ್ ಇವಾಗ ನಾನು ಇಲ್ಲಿಂದ ಆಫ್ರಿಕಾ ಹೋಗ್ತಾ ಇದ್ದೀನಲ್ಲ, ಸೊ 90% ಆಫ್ರಿಕಾದವ್ರು ಇದ್ದಾರೆ. ನನಗೆ ಒಂಥರ ಡಿಫ್ರೆಂಟಾಗಿ ಫೀಲ್ ಆಗ್ತಿದೆ ಗುರು. ಫಾರ್ ದ ಫಸ್ಟ್ ಟೈಮ್ ಬೇರೆ ದೇಶದವ್ರ ಜೊತೆ, ಅದು ಸ್ವಲ್ಪ ಡಿಫ್ರೆಂಟ್ ಆಗಿರೋರ ಜೊತೆ ಟ್ರಾವೆಲ್ ಮಾಡ್ತಾಯಿದ್ದೀನಿ. ನೋಡಿ ನನ್ನ ಹಿಂದೆ ಏನಿದ್ದಾರೆ ಎಲ್ಲರೂ ಕೂಡ ನಾನು ಹೋಗ್ತಿರೋ ಜಾಗದ ಲೋಕಲ್ ಅವರು. ಸೊ ಫೈನಲಿ ಇವಾಗ ಒಮಾನಿಂದ ನೈರೋಬಿಗೆ ಹೋಗ್ತಾ ಇದ್ದೀವಿ. ಸೊ ಕರೆಕ್ಟಾಗಿ ಈಗ ಒಮಾನಿಂದ 2 ಅವರ್ಸ್ ಜರ್ನಿ ಇದೆ. ಎಲ್ಲರೂ ಆಲ್ಮೋಸ್ಟ್ ನಾನು ಹೋಗ್ತಿರೋ ದೇಶದವರೇ, ನನ್ನ ಅಕ್ಕಪಕ್ಕ ಎಲ್ಲ ಕಡೆನೂ ಅಷ್ಟೇ. ಸೊ ಅಲ್ಲಿ ಸ್ವಹೇಲಿ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಇನ್ನೊಂದೇನೆಂದರೆ ಇಲ್ಲಿ ಯಾರು ಜಾಸ್ತಿ ಇಂಗ್ಲೀಷ್ ಮಾತಾಡ್ತಿರಲ್ಲ ಗುರು, ಎಲ್ಲ ಅವ್ರವ್ರ ಭಾಷೆಯಲ್ಲೇ ಮಾತಾಡ್ತಾ ಇದ್ದಾರೆ. ನಂಬರ್ 99 ದೇವ್ರಿಗೆ ಬೇಡ್ಕೊಳ್ತಾ ಇದ್ದೀನಿ. ಈ ಕಡೆ ಕೊಡು ಅಂದರೆ ಈ ಕಡೆ ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ದೇವ್ರ ದಯದಿಂದ ಯಾರು ಬರಲಿಲ್ಲ ಅಂದರೆ ಸಾಕಪ್ಪ. ಸೊ ಲೆಟ್ಸ್ ಗೋ ಟು ಆಫ್ರಿಕಾ. Thank you for choosing Dubai with Salamir and hope you have a pleasant flight. Okay, I will make a vlog, YouTube vlogs, video, YouTube video. Yeah. ನನ್ನ ಜೊತೆ ಮಾತಾಡ್ತಿರೋ ಈ ವ್ಯಕ್ತಿಗಳು ಒಮಾನ್ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ರಂತೆ ಇಷ್ಟು ದಿನ. ಸೊ ಇವರು ಬೇಸಿಕ್ಲಿ ಬಂದು ಕೀನ್ಯಾ ದೇಶದವರು. ಇವಾಗ ಒಮಾನ್ ನಲ್ಲಿ ಕೆಲಸ ಮಾಡಿ ಸಾಕಾಗಿದೆ, ಈ ದೇಶದವರು ನನ್ನ ಚೆನ್ನಾಗಿ ನೋಡ್ಕೊಳ್ತಿಲ್ಲ, ಇಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ, ಮತ್ತೆ ಇಲ್ಲಿ ಏನೇನ್ ಕಷ್ಟಗಳು ಅನುಭವಿಸ್ತಾ ಇದನ್ನೆಲ್ಲ ನನ್ನ ಜೊತೆ ಹೇಳ್ಕೊಳ್ತಾ ಇದ್ರು. ಹಿಂಗೆ ಮಾತಾಡ್ತಾ ಇನ್ನೇನ್ ಕೀನ್ಯಾ ದೇಶಕ್ಕೆ ರೀಚ್ ಆಗ್ಬೇಕು, ಅವಾಗ ಫ್ಲೈಟ್ ಅಲ್ಲಿ ಇರೋರೆಲ್ಲ ಕಿರ್ಚಕ್ ಸ್ಟಾರ್ಟ್ ಮಾಡಿದ್ರು. ಇಷ್ಟು ದಿನ ಬೇರೆಯವ್ರ ಕೆಳಗಡೆ ಕೆಲಸ ಮಾಡಿ ಸಾಕಾಗಿ ಫೈನಲ್ ಆಗಿ ನಮ್ಮ ದೇಶಕ್ಕೆ ಬಂದವಲ್ಲ ಅನ್ನೋ ಖುಷಿಗೆ ಒಮಾನ್ ದೇಶಕ್ಕೆ ಬೈಕೊಂಡು ಕಿರ್ಚಾಡ್ತಾ ಇದ್ರು. ಸೊ ಫೈನಲಿ ಬಂದಾಯಿತು. ಫೈನಲ್ ಆಗಿ ಲೈಫಲ್ಲಿ ಫಸ್ಟ್ ಟೈಮು ಆಫ್ರಿಕಾ ಖಂಡಕ್ಕೆ ಕಾಲಿಡ್ತಾ ಇದ್ದೀನಿ. ಅದರಲ್ಲೂ ಆಫ್ರಿಕಾ ಖಂಡದಲ್ಲಿ ನನ್ನ ಮೊದಲನೇ ದೇಶ ಈ ಕೀನ್ಯಾ ದೇಶ. ನಮ್ಮ ಬೆಂಗಳೂರಲ್ಲಿ ಏರ್ಪೋರ್ಟ್ನ ನೋಡಿ, ಈ ಏರ್ಪೋರ್ಟ್ನ ನೋಡಿದ್ರೆ ಯಾವುದೋ ಬಸ್ ಸ್ಟ್ಯಾಂಡಿಂಗ್ ಬಂದೆ ಅನ್ನೋ ಥರ ಫೀಲ್ ಆಗ್ತಿತ್ತು. ಯಾಕೆಂದರೆ ಇದು ತುಂಬ ಚಿಕ್ಕ ಏರ್ಪೋರ್ಟು. ಒಳಗಡೆ ಬಂದು ಲಗೇಜ್ನೆಲ್ಲ ತಗೊಂಡು ಮತ್ತೆ ಇಮಿಗ್ರೇಷನ್ಗೆ ಕಾಯ್ತಾ ಇದ್ದೆ. ಬೇರೆ ದೇಶಕ್ಕೆ ಬಂದಮೇಲೆ ಭಯ ಅಂತ ಆಗೋದು ಈ ಇಮಿಗ್ರೇಷನಲ್ಲೇ. ಯಾಕೆ ಬಂದಿದೆಯಾ, ಎಲ್ಲಿ ಉಳ್ಕೊಳ್ತಿದ್ಯಾ, ಹೋಟೆಲ್ ಡೀಟೇಲ್ಸ್ ತೋರಿಸಂದ್ರು. ನಾನು ಎಲ್ಲನೂ ತೋರಿಸ್ದೆ, ಕರೆನ್ಸಿ ಎಲ್ಲಾನು ಎಕ್ಸ್ಚೇಂಜ್ ಮಾಡಿಸಿ ಸಿಮ್ನ ತಗೊಂಡು ಫೈನಲ್ ಆಗಿ ಏರ್ಪೋರ್ಟ್ ಹೊರಗಡೆ ಬಂದೆ. ಸೊ ಗೈಸ್ ಫೈನಲಿ ನೆನ್ನೆ ಮಧ್ಯಾಹ್ನ 1 ಗಂಟೆಗೆ ಮನೆಗೆ ಬಿಟ್ಟವನು, ಈ ಮಧ್ಯಾಹ್ನ 2:15 ಆಫ್ರಿಕಾದಲ್ಲಿದ್ದೀನಿ. ಏರ್ಪೋರ್ಟ್ ಸುತ್ತಮುತ್ತ ನಮ್ಮ ಇಂಡಿಯಾಗೂ ಇಲ್ಲಿಗೂ ಅಷ್ಟೊಂದೇನು ಡಿಫ್ರೆನ್ಸ್ ಏನು ಕಾಣಿಸ್ತಾ ಇಲ್ಲ ಗುರು. ಸೊ ನೀವು ನೋಡ್ತಾ ಇರ್ಬೋದು, ಫುಲ್ಲು ಕಂಪ್ಲೀಟಾಗೆಲ್ಲ ನಾರ್ಮಲಾಗೇ ಇದೆ. ಸೊ ಇವಾಗ ಇಲ್ಲಿಂದ ಏರ್ಪೋರ್ಟಿಂದ ಊಬರ್ ಬುಕ್ ಮಾಡಿದ್ದೀನಿ. ಇವಾಗ ಊಬರ್ ಕೂಡ ಬಂದಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿಂದ ಡೈರೆಕ್ಟ್ ಹಾಸ್ಟೆಲ್ಗೆ ಹೋಗೋದೆ, ಮತ್ತು ಫುಲ್ಲು ರೆಸ್ಟ್ ಮಾಡಿ ನಾಳೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಲೆಟ್ಸ್ ಗೋ. ಸೊ ನಮ್ಮ ಇಂಡಿಯಾದಲ್ಲಿ ಹೆಂಗೆ ನಾವು ಓಲಾ ಊಬರ್ನ ಯೂಸ್ ಮಾಡ್ತೀವಿ, ಸೊ ಅದೇ ರೀತಿ ಆಫ್ರಿಕಾದಲ್ಲೂ ಕೂಡ ಊಬರ್ ಇದೆ, ಆದರೆ OTP ಅವಶ್ಯಕತೆ ಇಲ್ಲ ಇಲ್ಲಿ. ಕರೆಕ್ಟ್ ಬ್ರೋ? ಹಿಯರ್ ನಾಟ್ OTP is not need, right? It's not a must, but some people do have an OTP. Okay. So welcome to Africa. ನಿಜವಾಗ್ಲೂ ನನಗೆ ಶಾಕ್ ಆಗ್ತಾ ಇದೆ, ನಿಜವಾಗ್ಲೂ ನಾನು ಆಫ್ರಿಕಾದಲ್ಲಿದ್ದೀನಿ ಅಂತ. ಸೊ ಫೈನಲಿ ಹಾಸ್ಟೆಲಿಗೆ ರೀಚ್ ಆಗಿದ್ದೀನಿ. ಜಬುಲಾನಿ ಹಾಸ್ಟೆಲ್ ಬ್ಯಾಕ್ ಪ್ಯಾಕರ್ ನೈರೋಬಿ ಅಂತ ಒಂದು ಹಾಸ್ಟೆಲ್ ಬುಕ್ ಮಾಡಿದೆ. ಸೊ ಹಿಂಗಿದೆ ನೋಡಿ, ಇದೆ ಹಾಸ್ಟೆಲ್. ಸೊ ಈ ಥರ ಇದೆ. ಆಲ್ಮೋಸ್ಟ್ ಎಲ್ಲ ಬ್ಯಾಕ್ ಪ್ಯಾಕರ್ಸ್ ಬಂದಿರ್ತಾರೆ. ಸೊ ಫೈನಲಿ ಹಾಸ್ಟೆಲ್ ಸಿಕ್ಕಿದೆ. ನಾನು ಹಿಂದೆ ನೋಡ್ತಾ ಇರ್ಬೋದು, ಇಲ್ಲಿ ಟೋಟಲಾಗಿ 6 ಬೆಡ್ಸ್ ಇದೆ. ಸೊ ಹುಡುಗರು ಹುಡುಗಿರು ಇಬ್ಬರಲ್ಲೂ ಇಲ್ಲಿ ಆರಾಮಾಗಿರ್ಬೋದು. ಸೊ ನನ್ನ ಬೆಡ್ ಬಂದುಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ಮೇಲೆ. ಹಾಗೆಯೇ ಹೊರಗಡೆ ವ್ಯೂ ಕೂಡ ಹಿಂಗಿದೆ, ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಸೊ ನೀವು ಹಾಸ್ಟೆಲಲ್ಲಿ ಸ್ಟೇ ಆದರೆ ಬೆನಿಫಿಟ್ಸ್ ಏನಂದರೆ, ನೀವು ಬೇರೆ ಕಂಟ್ರಿಯವ್ರನ್ನ ಇಲ್ಲಿ ಮೀಟ್ ಆಗ್ತೀರಾ, ಅವ್ರ ಜೊತೆ ಒಳ್ಳೆ ಕಾನ್ವರ್ಸೇಷನ್ ಮಾಡ್ತೀರಾ. ಹಾಗೆಯೇ ನೀವು ಕೂಡ ಕಂಟ್ರಿಗೆ ಹೋದರೆ ನಿಮಗೆ ಒಳ್ಳೆ ಹೋಸ್ಟ್ ಮಾಡೋರು ಸಿಗ್ತಾರೆ. ಇವರು ಡೆನ್ಮಾರ್ಕ್ ಅವರು. ಸಾರಿ, ಐ ಫಾರ್ಗೆಟ್ ಯುವರ್ ನೇಮ್. ಸಾರಿ,
ಮರೀಕಾ. ಈ ವಿಡಿಯೋ ಕೇವಲ ಬೆಂಗಳೂರಿಂದ ಆಫ್ರಿಕಾಗೆ ಹೆಂಗ್ ಬಂದೆ ಅನ್ನೋ ಒಂದು ವ್ಲಾಗ್ ಆಗಿತ್ತು. ಆದರೆ ನೆಕ್ಸ್ಟ್ ಬರೋ ವಿಡಿಯೋಸ್ಗಳಲ್ಲಿ ಆಫ್ರಿಕಾದ ಕಲ್ಚರು, ಆಫ್ರಿಕಾದಲ್ಲಿ ಏನು ಊಟ ಮಾಡ್ತಾರೆ, ಆಫ್ರಿಕಾದ ಜನರು ಹೆಂಗ್ ಜೀವನ ಮಾಡ್ತಿದ್ದಾರೆ, ಸೊ ಪ್ರತಿಯೊಂದನ್ನು ಕೂಡ ನೆಕ್ಸ್ಟ್ ವಿಡಿಯೋಗಳಿಂದ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ.